ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನೋಡಿದ್ರೆ ವೀಕ್ಷಕರೇ ನಿಮಗೆ ತುಂಬ ಖುಷಿಯಾಗುತ್ತೆ. ಬನ್ನಿ ಯಾವ ವಿಡಿಯೋ ಅಂತ ನೋಡೋಣ. ಮಂಗಳೂರಿನ ಪ್ರಸಿದ್ಧವಾದ ಭಟ್ ಆ್ಯಂಡ್ ಭಟ್ ಚಾನಲ್ ಅವರ ಸುದರ್ಶನ ಭಟ್ ಅವ್ರನ್ನ ನಾನು ನೇರವಾಗಿ ಮೀಟ್ ಮಾಡಿದ್ದೀನಿ ವೀಕ್ಷಕರೇ. ಬನ್ನಿ ನೋಡೋಣ. ನೋಡಿ, ಸುದರ್ಶನ ಭಟ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿ ತುಂಬ ಖುಷಿಯಾಯಿತು ನನಗೆ. ತುಂಬ ಅವರ ಚಾನಲಲ್ಲಿ ಅಡುಗೆಗಳನ್ನ ನೋಡಿ ನಾನು ಮನೇಲಿ ಟ್ರೈ ಮಾಡಿದ್ದೀನಿ. ತುಂಬ ಖುಷಿಯಾಯಿತು ನಮಗೆ. ನಾವು ಆ್ಯಕ್ಚುಲಿ ಪ್ಯಾಲೇಸ್ ಗ್ರೌಂಡ್ಗೆ ಅವ್ರು ಬರ್ತಾರೆ ಅಂತಲೇ ನಾನು ಹೋಗಿರೋದು ಆ್ಯಕ್ಚುಲಿ ನೋಡೋಕ್ಕೆ. ಅದು 2 ದಿನದಿಂದ ಇದೆ ಪ್ಯಾಲೇಸ್ ಗ್ರೌಂಡಲ್ಲಿ. ಬಟ್ ನಾವು ಇವತ್ತು ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆ ಮಾತಾಡ್ತಿದ್ದಾಗ ಅವರು ಹೆಂಗೆ ಅಚ್ಚ ಕನ್ನಡದಲ್ಲಿ ಚಾನಲಲ್ಲಿ ವಿಡಿಯೋದಲ್ಲೆಲ್ಲ ಮಾತಾಡ್ತಾ ಇದ್ರಲ್ಲ, ಹಾಗೆ ನಮ್ಮ ಜೊತೆಲೂ ಅಷ್ಟೇ ನೀಟಾಗಿ ಪ್ರೀತಿಯಿಂದ ಮಾತಾಡಿದ್ದಾರೆ ನಮ್ಮ ಜೊತೆ. ಅವ್ರು ನೋಡೋಕ್ಕೆ ಜನಗಳಂತೂ ಸಿಕ್ಕಾಬಟ್ಟೆ ಬರ್ತಾಯಿದ್ರು. ಅದರಲ್ಲೂ ನಮ್ಮಂಥ ಲೇಡೀಸ್ಗಳಂತೂ ಸಿಕ್ಕಾಬಟ್ಟೆ ಬರ್ತಾಯಿದ್ರು. ಏಕೆಂದರೆ ನಾವು ಆ್ಯಕ್ಚುಲಿ ನಾವು ಅಡುಗೆದನ್ನ ನೋಡ್ತೀವಿ. ಅದರಲ್ಲಿ ತುಂಬ ಅವರು ಫೇಮಸ್ ಆಗಿದ್ದಾರೆ. ಭಟ್ ಆ್ಯಂಡ್ ಭಟ್ ಚಾನಲ್ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಸಖತ್ತಾಗಿರುತ್ತೆ. ಅವ್ರದ್ದೊಂದು ಒಂದೊಂದು ರುಚಿಕರವಾದ ಅಡುಗೆ ಮಾಡ್ತಾಯಿದ್ರೆ ತಿನ್ನಬೇಕು ಅಂತ ಆಸೆ ಬರುತ್ತೆ. ಅದರಲ್ಲೂ ಅವರ ಅಡುಗೆಗಳನ್ನು ನಾನು ಸಹ ಮನೆಯಲ್ಲಿ ಟ್ರೈ ಮಾಡಿದ್ದೀನಿ ವೀಕ್ಷಕರೇ. ಈ ಶಾಪಲ್ಲಿ ಎಲ್ಲ ಹೋಮ್ ಮೇಡ್ ಐಟಮ್ಗಳೇ ಇದ್ದಿದ್ದು. ಚಟ್ನಿ ಪುಡಿ, ಸಾಂಬಾರು ಪುಡಿ, ಮತ್ತು ಚಿಪ್ಸ್ಗಳು, ಮತ್ತು ಇನ್ನೂ ಹಲವಾರು, ಮತ್ತು ಸಂಡಿಗೆಗಳು, ಮತ್ತು ತಿಳಿಸಾರು ಪೌಡ್ರು, ಎಲ್ಲ ಥರದ್ದು ಸ್ವೀಟ್ಗಳು, ಎಲ್ಲ ಥರದ್ದು ಇತ್ತು ವೀಕ್ಷಕರೇ. ನಾನು ನನ್ನ ಫ್ರೆಂಡ್ ಹೋಗಿದ್ವಿ ನೋಡಿ. ನಾನು ಇಬ್ಬರೂ ಒಂದೊಂದು ಬ್ಯಾಗ್ ಶಾಪಿಂಗ್ ಮಾಡಿದ್ವಿ. ಏನೇನು ಬೇಕೋ ಅದು ಮಾತ್ರ ತೊಗೊಂಡಿದ್ದೀನಿ. ಅವರು ಕಾರ್ಡು ಕೊಟ್ಟಿದ್ದಾರೆ, ನಿಮಗೆ ಬೇಕಾದರೆ ಆರ್ಡ್ರ್ ಮಾಡಿ ಅಂತ ಕಾರ್ಡು ಕೊಟ್ಟಿದ್ದಾರೆ ವೀಕ್ಷಕರೇ. ನಂಗೆ ತುಂಬ ಖುಷಿಯಾಯಿತು. ಮತ್ತು ಅವ್ರ ಜೊತೆ ಮಾತಾಡಿ ಅಂತೂ ನಂಗೆ ತುಂಬ ಖುಷಿಯಾಯಿತು ವೀಕ್ಷಕರೇ. ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಮಾತಾಡಬೇಕು, ತೋರಿಸ್ಕೋಬೇಕು ಅಂತ ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೋಡಿ, ನಾನು ಅಲ್ಲಿಂದ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇದು ಒಂದು ಈರುಳ್ಳಿ ಸಂಡಿಗೆ ಅಂತೆ, ಈರುಳ್ಳಿದು ಸಂಡಿಗೆ ಇದು. ಮತ್ತು ನಾನು ಒಂದು ಉಪ್ಪಿನಕಾಯಿ ತೊಗೊಂಡೆ. ವೆರೈಟಿ ಉಪ್ಪಿನಕಾಯಿ ಇತ್ತು. ನಾನು ಮಾತ್ರ ನನಗೆ ಅಮಟೆಕಾಯಿ ಬರುತ್ತಲ್ಲ, ಅಮಟೆಕಾಯಿ ಉಪ್ಪಿನಕಾಯಿ ಅಂದರೆ ನಂಗೆ ತುಂಬ ಇಷ್ಟ. ಅಮಟೆಕಾಯಿ ಉಪ್ಪಿನಕಾಯಿ ತೊಗೊಂಡಿದ್ದೀನಿ. ಇನ್ನೂ ಬೇರೆ ಉಪ್ಪಿನಕಾಯಿಗಳು ಇತ್ತು ವೀಕ್ಷಕರೇ, ಮಾವಿನಕಾಯಿ ಮತ್ತು ನಿಂಬೆಕಾಯಿ, ಇನ್ನೂ ಹಲವಾರು ವೆರೈಟಿ ಇತ್ತು. ಮತ್ತು ನೋಡಿ, ಸಾಂಬಾರು ಪೌಡ್ರು ತೊಗೊಂಡಿದ್ದೀನಿ. ಸಾಂಬಾರು ಪೌಡ್ರು, ತಿಳಿಸಾರು ಪೌಡ್ರು, ಚಟ್ನಿ ಪುಡಿ, ಕಷಾಯ ಪೌಡ್ರು ಎಲ್ಲ ಇತ್ತು ವೀಕ್ಷಕರೇ. ತುಂಬ ಚೆನ್ನಾಗಿತ್ತು ಮಾತ್ರ. ಅವರೊಂದು ವಿಸಿಟಿಂಗ್ ಕಾರ್ಡು ಕೊಟ್ಟಿದ್ದಾರೆ. ಖಾಲಿ ಆದರೆ ಅಕಸ್ಮಾತ್ ಬುಕ್ ಮಾಡ್ಕೊಳ್ಳಿ, ನಾವು ಪಾರ್ಸಲ್ ಮಾಡ್ತೀವಿ ಅಂತ. ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡಿದ್ವಿ ಅಂದ್ಕೊಳ್ಳಿ. ಯಾಕೆಂದರೆ ಫುಲ್ ರಶ್ ಇತ್ತು. ನಂಗೆ ಮಾತಾಡಿ ತುಂಬ ಖುಷಿಯಾಯಿತು ನಿಜವಾಗ್ಲೂ. ಅವ್ರು ಹೇಗೆ ವೀಡಿಯೋದಲ್ಲಿ ಮಾತಾಡ್ತಾರೋ ಅದೇ ಥರ ನಮ್ಮ ಜೊತೆನೂ ಮಾತಾಡಿದ್ರು ವೀಕ್ಷಕರೇ. ಈ ಖುಷಿ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನು. ಥ್ಯಾಂಕ್ ಯು ವೆರಿ ಮಚ್.